ಸೂರ್ಯ, ಲಲಿತನಿಗೆ ಆಗ್ಲೇ 70 ಆಗೋಯ್ತಾ? ಅಷ್ಟೇ ಅಲ್ಲ, ಅವ್ರ ಮದುವೆ ಆಗಿ 51 ವರ್ಷ ಆಗ್ತಾ ಇದೆ. ಹೋದ ವರ್ಷ ಊರ್ ಗಲಾಟೆ, ಮನೆ ಗಲಾಟೆಯಿಂದಾಗಿ ಅವರ 50ನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಅಷ್ಟೊಂದು ವಿಜೃಂಭಣೆಯಿಂದ ಮಾಡೋಕ್ಕಾಗಿರ್ಲಿಲ್ಲ. ಹಾಗಾಗಿ ಈ ವರ್ಷ ಅಜ್ಜಿದು 70ನೇ ವರ್ಷದ ಶಾಂತಿ ಹೋಮ ಮತ್ತೆ 51ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಕಾರ್ಯಕ್ರಮನ ನಾವು ಎರಡೂ ಕುಟುಂಬದವರು ಸೇರಿಕೊಂಡು ಆಚರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಒಂದು ಕುಟುಂಬ ಇಬ್ಬಾಗ ಆದ್ಮೇಲೆ ಮತ್ತೆ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಅದೇನು ಸಂಭ್ರಮ ಇದೆಯೋ ಅದನ್ನ ನೀವು ಆಚರಿಸ್ಕೊಳ್ಳಿ. ಮಧ್ಯ ನಮ್ಮನ್ನ ಯಾಕೆ ಸೇರಿಸ್ತೀರಿ? ನಮ್ಮ ಅಜ್ಜಿಗೆ ಇದು ತಾಯಿ ಮನೆ. ಮದುವೆ ಸಂದರ್ಭದಲ್ಲಿ ತಾಯಿ ಮನೆ ಕಡೆಯಿಂದ ಶಾಸ್ತ್ರೋಕ್ತವಾಗಿ ಏನೇನೆಲ್ಲ ನಡಿಬೇಕೋ ಅದನ್ನ ನೀವೇ ನಡೆಸ್ಬೇಕಲ್ವಾ ತಾತ? ಈಗ ನಿಮ್ಮ ಕುಟುಂಬದ ಮಧ್ಯೆ ಯಾವುದೇ ವೈಮನಸ್ಸಿಲ್ವಲ್ಲ, ಎಲ್ಲ ಒಂದು ಹಂತಕ್ಕೆ ಬಗೆಹರಿದಿದೆ. ಅದು ಅಲ್ಲದೆ ಇದು ನಿಮ್ಮ ಸೊಸೆ ಪದ್ಮಿನಿ ಆಸೆ. ನನ್ನ ಆಸೆ ಕೂಡ. ಇನ್ನು ಈ ದ್ವೇಷ, ಅಸೂಯೆನೆಲ್ಲ ಬದಿಗಿಟ್ಟು ನಾವೆಲ್ಲ ಒಂದಾದರೆ ನಾವು ಸಂತೋಷವಾಗಿ ನೆಮ್ಮದಿಯಾಗಿರ್ಬೋದು. ಮಾತಾಡಕ್ಕೇನಪ್ಪ, 1000 ಮಾತಾಡಬಹುದು. ಈ ಮದುವೆ ವಾರ್ಷಿಕೋತ್ಸವದ ನೆಪದಲ್ಲಿ ಇಬ್ಬಾಗ ಆಗಿರುವಂತ ಕುಟುಂಬಕ್ಕೆ ತೇಪೆ ಹಾಕಕ್ ಬಂದಿದ್ದೀಯಾ? ಮೊದಲನೇದಾಗಿ ನಿನ್ನ ತಂಗಿ ಈ ಮನೆ ಸೊಸೆಯಾಗಿರೋದೇ ನನಗಿಷ್ಟ ಇಲ್ಲ. ಅಂಥದ್ರಲ್ಲಿ ಅವ್ರ ಮದುವೆ ಆಯ್ತು. ಈ ಮುಠಾಳ ನಕುಲ ಒಂದು ಮಾಡಕ್ಕೋಗಿ ಇನ್ನೊಂದು ಮಾಡ್ದ. ಹಾಳಾಗೋಗ್ಲಿ ಅಂತ ನಿನ್ನ ತಂಗಿನ ಈ ಮನೆ ಸೊಸೆಯಾಗಿ ಒಪ್ಕೊಂಡೆ. ಅವಳನ್ನ ಮದುವೆ ಆದ್ಮೇಲೆ ಈ ನಕುಲ ಬದಲಾಗಿರಬಹುದು, ಆದ್ರೆ ಈ ಕಾಳಿಂಗ ಬದಲಾಗೋದಿಲ್ಲ. ನಮ್ಮ ನಾಗವಂಶದ ಕುಡಿ ಪದ್ಮಿನಿ ಹೊಟ್ಟೆನಲ್ಲಿ ಇದೆಯಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಇಲ್ಲಿ ನಡೀತಾ ಇದ್ದಿದ್ದೇ ಬೇರೆ ಕತೆ. ರೀ, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಹಾಗೆ ಸಾಧಿಸ್ತಾ ಕೂತಿರ್ತೀರಾ? ಅಲ್ರಿ, ಅವರೆಲ್ಲ ಮರೆತು ಒಂದಾಗಿರೋಣ ಅಂತ ಹೇಳ್ತಿದ್ರೆ ನೀವ್ಯಾಕ್ರಿ ತಕರಾರು ತೆಗಿತಾ ಇದ್ದೀರಾ? ಈಗಾಗ್ಲೇ ಏನ್ ಮುಳುಗೋಗಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ ನೀವು? ಮುಳುಗೋಗಿರೋದು ಈ ಮನೆಯ ಮಾನ, ಪ್ರತಿಷ್ಠೆ, ನನ್ನ ಆತ್ಮಗೌರವ ಕಣೆ. ನಿನಗೇನು ಗೊತ್ತು ನನ್ನ ನೋವು? ಎಷ್ಟೇ ಆಗ್ಲಿ ನೀನು ಸೂರ್ಯವಂಶದವಳು ತಾನೆ, ಅದಕ್ಕೆ ಅವರ ಪರವಾಗಿ ಮಾತಾಡ್ತೀಯಾ? ಆಯ್ತಾತ, ಈಗ ನಿನ್ ದಾರಿಯಲ್ಲೇ ಹೋಗೋಣ. ಹೀಗೆ ದ್ವೇಷ ಸಾಧಿಸೋದ್ರಿಂದ ನಿಂಗೆ ಏನ್ ಸಿಗುತ್ತೆ ಹೇಳು? ಏನ್ ಸಿಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಏನು ಉಳಿಯುತ್ತೆ ಅನ್ನೋದು ಮುಖ್ಯ. ಪ್ರತಿಯೊಬ್ಬರು ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಆದ್ರೆ ಯುದ್ಧದಲ್ಲಿ ಯಾಕೆ ಗೆಲ್ಲಬೇಕು ಅನ್ನೋದು ಗೆದ್ದವನಿಗೆ ಮಾತ್ರ ಗೊತ್ತು. ಅದರ ಆನಂದ, ತೃಪ್ತಿ ಅದೆಲ್ಲ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಹೋದ್ರೆ ಕೊನೆಗುಳ್ಕೊಳ್ಳೋದು ಬರೀ ಆಯುಧಗಳು ಮಾತ್ರ ತಾತ. ಅದರಿಂದ ಸಿಗೋ ಆನಂದ ಯಾರಿಗೂ ಯಾವತ್ತೂ ಆತ್ಮತೃಪ್ತಿ ಕೊಟ್ಟಿಲ್ಲ. ಕ್ಷಮೆ, ಪ್ರೀತಿ, ದಯೆ ಅಂತ ಹೊಂದ್ಕೊಂಡು ಹೋದ್ರೆ 1000 ಹೆಜ್ಜೆ ಇಡ್ಬೋದು. ಆದರೆ ಕೋಪ, ದ್ವೇಷ, ಅಸೂಯೆ ಅಂತ ನೊಂದ್ಕೊಂಡು ಹೋದ್ರೆ ಪ್ರತಿ ಹೆಜ್ಜೆನೂ ಭಾರ ಅನ್ಸುತ್ತೆ. 10 ಹೆಜ್ಜೆ ನಡೆದ್ರೂ ತುಂಬಾ ದೂರ ಅನ್ಸುತ್ತೆ. ದೂರನೋ ಭಾರನೋ ನಾವು ನಡೀತಾ ಇದೀವಲ್ಲ, ಅದೇ ಒಂದು ಕೆಚ್ಚು. ಆ ಸ್ವಾಭಿಮಾನ ನಮಗೆ ಬಲ ಕೊಡುತ್ತೆ. ಏನೋ ಸಾಧಿಸ್ತಾ ಇದೀವಲ್ಲ ಅನ್ನೋದು ಛಲ ಕೊಡುತ್ತೆ. ನೋಡಪ್ಪ, ಇವೆಲ್ಲ ಮಾತಾಡೋದಕ್ಕೆ ಸರಿ, ಜೀವನಕ್ಕಲ್ಲ. ಅಲ್ಲಮ್ಮ ಸುರಭಿ, ನಿಮ್ಮಪ್ಪ ನಾಗೇಂದ್ರ ಒಂದು ಕಾಲದಲ್ಲಿ ನಮ್ಮ ಪರವಾಗೇ ಇದ್ದ.
ಯಾವಾಗ ಅವನು ತನ್ನ ಮಗಳನ್ನ ಸೂರ್ಯವಂಶಕ್ಕೆ ಕೊಟ್ಬಿಟ್ನೋ ದಿಢೀರಂತ ಅವನ ಮನಸ್ಸಿನಲ್ಲಿ ಸ್ವಾರ್ಥ ತುಂಬ್ಕೊಂಡ್ಬಿಡ್ತು. ಅದಕ್ಕೆ ಬದಲಾಗ್ಬಿಟ್ಟ. ಹಾಗೆ ನನ್ನ ಮಗ ಮುನೇಂದ್ರ ಕೂಡ ಸೂರ್ಯವಂಶದಿಂದ ಹೆಣ್ಣು ತಂದ್ಕೊಂಡಿದ್ದಂಥ ತಪ್ಪಿಗೆ ತಣ್ಣಗಾಗೋದ. ದಿಢೀರಂತ ಅವನು ಕೂಡ ಬದಲಾಗೋಗ್ಬಿಟ್ಟ. ಇಲ್ಲಿ ಎಲ್ಲರೂ ಅವರವರ ಸ್ವಾರ್ಥಕ್ಕೋಸ್ಕರ ಬದಲಾಗ್ತಾ ಇದ್ದಾರೆ ಹೊರತು ನಿಜವಾಗ್ಲೂ ಯಾರೂ ಬದಲಾಗ್ಲಿಲ್ಲ. ನೋಡಿ, ನನಗೆ ಹೀಗೆ ಸಂದರ್ಭಕ್ಕೆ ತಕ್ಕನಾಗೆ ಬಣ್ಣ ಬದಲಾಯಿಸೋದಕ್ಕೆ ಬರೋದಿಲ್ಲ. ನೀವೇನೇ ಸಮಾಧಾನ ಮಾಡಿದ್ರು ನಾನು ಈ ಸಮಾರಂಭಕ್ಕೆ ಬರೋದಿಲ್ಲ. ನನ್ನಿಂದ ಈ ಸಮಾರಂಭಕ್ಕೆ ಏನೂ ಉಪಯೋಗ ಇಲ್ಲ. ನಮಸ್ಕಾರ. ನಾನು ಎಲ್ಲ ಕೇಳಿಸ್ಕೊಂಡೆ. ನಮ್ಮಪ್ಪ ಸ್ವಲ್ಪ ಹಠವಾದಿ, ಆದರೆ ಅಂತ ಮೋಸ್ಗಾರ ಏನಲ್ಲ. ಅವರು ಬದಲಾಗೋದಕ್ಕೆ ಇನ್ನ ಸಾಕಷ್ಟು ಟೈಮ್ ಹಿಡಿಯತ್ತೆ. ಪರವಾಗಿಲ್ಲ, ಕಾಯೋಣ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಸೂರ್ಯ, ನೀವು ಯಾವ ಕಾರ್ಯಕ್ರಮನ ವಿಜೃಂಭಣೆಯಿಂದ ಆಚರಿಸ್ಬೇಕಂತಿದ್ದೀರೋ ಅದನ್ನ ನೀವು ನಿಶ್ಚಿಂತೆಯಾಗಿ ಮಾಡಿ. ಅದಕ್ಕೆ ಯಾವುದೇ ಥರದ ಸಪೋರ್ಟು ಅಥವಾ ಏನೇ ವ್ಯವಸ್ಥೆ ಮಾಡಬೇಕಿದ್ರೂ ಅದನ್ನ ತವ್ರ ಮನೆಯವ್ರ ಕಡೆಯಿಂದ ನಾನು ಮಾಡಿಸ್ತೀನಿ. ಆಗಬಹುದಾ? ಸಂತೋಷನಾ? ಅಪ್ಪ, ಈಗ ನನಗೆ ಜೀವ ಬಂದಾಗಾಯ್ತು. ಎರಡೂ ಕುಟುಂಬ ಒಂದಾಗಬೇಕು ಅನ್ನೋದು ನಮ್ಮ ತಾತನ ಕನಸು. ಅದು ನಿಮ್ಮಿಂದ ನೆರವೇರ್ತಿದೆ. ನನಗೆಷ್ಟು ಸಾಕು, ನನಗೆಷ್ಟು ಸಾಕು. ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು. ಇದರಲ್ಲಿ ಉಪಕಾರ ಏನು ಬಂತು? ಇದು ನನ್ನ ಕರ್ತವ್ಯ. ಬನ್ನಿ, ಊಟದ ಸಮಯ ಆಯಿತು. ಊಟ ಮಾಡ್ಕೊಂಡು ಹೋಗ್ರಂತೆ. ನೀವು ಒಪ್ಕೊಂಡ್ರಲ್ಲ, ನನ್ನ ಹೊಟ್ಟೆ ತುಂಬಿತು. ನಾವು ಬರ್ತೀವಿ. ನನಗೆ ಗೊತ್ತು, ಈ ಪರಿಸ್ಥಿತಿಯಲ್ಲಿ ನೀವು ತುಂಬ ಹೊತ್ತಿಲ್ಲಿರಕ್ಕಾಗಲ್ಲ. ಮತ್ತೆ ನಾವೆಲ್ಲ ಒಂದಾಗ್ತೀವಲ್ಲ, ಆವಾಗ ನಾವೆಲ್ಲರೂ ಸೇರ್ಕೊಂಡು ಹಬ್ಬ ಮಾಡೋಣ. ಸರಿ, ಬರ್ತೀವಿ. ಹೋಗ್ ಬರ್ತೀವಿ, ಬರ್ತೀವಿ. ಬರ್ತೀವಿ. ಅಜ್ಜಿ, ಸೂರ್ಯ, ಬರ್ತೀವಿ. ಆಯ್ತಪ್ಪ, ಹೋಗಿ ಬರ್ತೀವಿ. ಹೋಗ್ತೀನಿ. ಇವತ್ತು ನೀನು ನನ್ನ ಹೆಮ್ಮೆಯ ಮಗ ಅಂತ ಅನಿಸ್ತಿದೆ ಕಣೋ. ಒಳ್ಳೆ ಆಲೋಚನೆ ಮಾಡಿದ್ಯಾ, ಒಳ್ಳೆ ಕೆಲಸನೇ ಮಾಡಿದ್ಯಾ. ಇದೇ ಒಳ್ಳೆತನ ಯಾವತ್ತೂ ನಿನಗಿರ್ಲಿ ಕಣೋ.